ಮೀನುಗಾರಿಕೆಗೆ ತಟ್ಟಿದ ಬಿಸಿಲಿನ ತಾಪದ ಪರಿಣಾಮ ಮೀನುಗಾರಿಕೆಗೆ ಲಕ್ಷ ನಷ್ಟ ಆಗ್ತಿದೆ. ಮಂಗಳೂರಿನ ಮೀನುಗಾರರಿಗೆ ಬಿಸಿಲು ಸಂಕಷ್ಟವನ್ನ ತಂದಿದೆ. ಕರಾವಳಿಯ ಮೀನುಗಾರಿಕೆಗೂ ಈ ಬಿಸಿಲ ತಾಪಮಾನ ತಟ್ಟಿದೆ. ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ ಮೀನುಗಳು ಹೆಚ್ಚು ಸಿಗ್ತಾ ಇದ್ವು. ಆದರೆ ಈ ಬಾರಿ ಬಿಸಿಲು ಎಷ್ಟಿದೆ ಅಂದ್ರೆ ಆಳ ಸಮುದ್ರದಲ್ಲೂ ಮೀನು ಸಿಗ್ತಾ ಇಲ್ಲ. ತೀರದಲ್ಲಿ ಮೀನಿಗೆ ಬಿಸಿಲಿನ ಝಳ ಹೆಚ್ಚಾಗಿರೋದ್ರಿಂದ ಆಳ ಸಮುದ್ರ ಸೇರ್ತಾ ಇದೆ. ಆದರೆ ಆಳ ಸಮುದ್ರದಲ್ಲೂ ಕೂಡ ಮೀನುಗಳು ಸಿಗ್ತಾ ಇಲ್ಲ ಮೀನುಗಾರರಿಗೆ. ಆದಾಯದಲ್ಲಿ ಕುಸಿತ ಆಗಿದೆ. ಭಾರಿ ಆರ್ಥಿಕ ಸಂಕಷ್ಟ ಎದುರಾಗಿದೆ. ಮೀನುಗಾರಿಕೆಯೇ ಕೆಲವು ಕಡೆ ಸ್ಥಗಿತ ಆಗಿ ಹೋಗಿದೆ. ಡೀಸೆಲಿನಲ್ಲಿ ಏನಂತ ಹೇಳಿದರೆ, ಬೋಟಿಗೆ ನಮಗೆ ಬರುವಂಥ ಡೀಸೆಲ್ಗಳು 9,000 ಲೀಟರ್ ಸಬ್ಸಿಡಿಯಲ್ಲಿ ಬರುವಂಥ ಬೋಟುಗಳು ಸಿಗುವಂಥ ಡೀಸೆಲ್. ಮಿಕ್ಕಿದ್ದ 9,000ವರೆಗೆ ನಮಗೆ ಬೇಕಾಗ್ತದೆ. ಅದು ಹೆಚ್ಚುವರಿ ಡೀಸೆಲ್. ಅದು ಸಿಕ್ಕುವುದು ಸ್ವಲ್ಪ ಕಡಿಮೆ ಆಗಿದೆ. ಅದಕ್ಕೆ ಸಂದರ್ಭವಾಗಿ ಈಗ ಹವಾಮಾನ ವೈಪರೀತ್ಯದಿಂದಾಗಿ ಸಿಕ್ಕಾಪಟ್ಟೆ ಸೆಕೆ ಇರುವುದರಿಂದಾಗಿ ತಾವೆಲ್ಲ ಗಮನಿಸಿರ್ಬೋದು ಈಗಾಗಲೇ ಮೇಲ್ಭಾಗದಲ್ಲಿ. ಅದು ಸಮುದ್ರಕ್ಕೆ ಹೋದಾಗ ಅದು ಡಬಲ್ ಆಗ್ತದೆ. ನಾವು ಹೇಳ್ಕೊಳ್ಳಿಕ್ಕೆ ಸುಲಭ, ಕೆಳಗೆ ನೀರಿದೆ ಮೇಲೆ ಇದು ಅಂತ. ಆದರೆ ಹಾಗಿಲ್ಲ, ಅಲ್ಲಿಯ ಪರಿಸ್ಥಿತಿಯೇ ಬೇರೆ. ಅಲ್ಲಿರುವ ಸುಡು ಬಿಸಿಲು ಇನ್ನೂ ಜಾಸ್ತಿನೇ. ಅಲ್ಲಿ ಯುದ್ಧ ಕಾಲದ ಸನ್ನಿವೇಶದಿಂದಾಗಿ ಒಂದು ಕಡೆಯಲ್ಲಿ ಡೀಸೆಲ್ ಮತ್ತು ಪೆಟ್ರೋಲ್ನ ಕೊರತೆ ಆಗ್ತಾ ಇದ್ರೆ, ಅದರ ಜೊತೆಗೆ ಗ್ಯಾಸ್ನ ಕೊರತೆ ಕೂಡ ಆಗ್ತಾ ಇತ್ತು. ಈ ಎಲ್ಲ ಕಾರಣದಿಂದಾಗಿ ಅದರ ಎಫೆಕ್ಟ್ ಅನೇಕ ಉದ್ಯಮಗಳಿಗೆ ತಟ್ಟಿದ್ರೆ ಮೀನುಗಾರಿಕೆ ಕೂಡ ಅದರಿಂದ ಹೊರತಾಗಿರಲಿಲ್ಲ. ಆದರೆ ಇದೀಗ ಅದೆಲ್ಲವೂ ಕೂಡ ಒಂದು ಹಂತಕ್ಕೆ ಸರಿ ಆಗ್ತಾ ಇದೆ, ಬರ್ತಾ ಇದೆ ಅನ್ನುವಂತರ ಹೊತ್ತಿಗೆ ಮೀನುಗಾರಿಕೆಗೆ ಮತ್ತೊಂದು ಹೊಡೆತ ಬಿದ್ದಿದೆ. ಮಂಗಳೂರಿನ ಮೀನುಗಾರಿಕಾ ಬಂದರಿನಲ್ಲಿ 85% ಮೀನುಗಾರಿಕೆ ಬಹುತೇಕ ಸ್ಥಗಿತಗೊಂಡಿರುವಂಥದ್ದು. ನಾನೀಗ ಮಂಗಳೂರಿನ ಮೀನುಗಾರಿಕಾ ಬಂದರಿನಲ್ಲಿ ಇದ್ದೀನಿ. ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ಸಹಜವಾಗಿ ಮಾರ್ಚ್, ಏಪ್ರಿಲ್ ಮತ್ತು ಮೇ ತಿಂಗಳನ್ನ ಮೀನುಗಾರಿಕೆಯ ಮತ್ಸ್ಯೋದ್ಯಮದ ಪರ್ವಕಾಲ ಅಂತಾನೆ ಕರೀತಾರೆ. ಯಾಕಂದ್ರೆ ಮೇಯ ನಂತರ ಮತ್ತೆ ಮೇ, ಜೂನ್ನ ನಂತರ ಮಳೆಗಾಲ ಆರಂಭ ಆಗುತ್ತೆ. ಸಹಜವಾಗಿ 2-3 ತಿಂಗಳುಗಳ ಕಾಲ ಮೀನುಗಾರಿಕೆ ಕಂಪ್ಲೀಟ್ ಆಗಿ ಸ್ತಬ್ಧಗೊಳ್ಳುತ್ತೆ. ಆದರೆ ಅದಕ್ಕಿಂತ ಮೊದಲು ಅಂದ್ರೆ ಮೇ ಅಂತ್ಯದ ಮೊದಲು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಮೀನುಗಾರಿಕೆಯನ್ನು ಮೀನುಗಾರರು ನಡೆಸ್ತಾರೆ. 100 ಬೋಟುಗಳು ಆಳ ಸಮುದ್ರಕ್ಕೆ ತೆರಳುತ್ತೆ. ಆದರೆ ಈಗ ಮೀನುಗಾರಿಕೆಗೆ ಒಂದು ದೊಡ್ಡ ಮಟ್ಟದ ಹೊಡೆತ ಬಿದ್ದಿರುವಂತದ್ದು ಜಾಗತಿಕ ತಾಪಮಾನದ ಏರಿಕೆ ಮತ್ತು ಸಮುದ್ರದಲ್ಲಿ ಅಂದ್ರೆ ಬಿಸಿಲಿನ ಜಲ ಹೆಚ್ಚಿದೆ. ಆ ಕಾರಣದಿಂದಾಗಿ ಸಮುದ್ರದಲ್ಲಿ ಮೀನುಗಾರಿಕೆ ಸಮುದ್ರದ ತಾಪಮಾನ ಕೂಡ ಏರಿಕೆ ಆಗಿರುವಂತದ್ದು. ಈ ಎಲ್ಲ ಕಾರಣದಿಂದಾಗಿ ಮೀನುಗಳ ಚಲನವಲನ ಹೆಚ್ಚಾಗ್ತದೆ. ಆ ಚಲನವಲನ ಹೆಚ್ಚಾದಾಗ ಮೀನುಗಾರರ ಬಲೆಗಳಿಗೆ ಮೀನುಗಳು ಸಿಗೋದಿಲ್ಲ. ಈ ಎಲ್ಲ ಕಾರಣದಿಂದಾಗಿ ಮೀನುಗಾರಿಕೆ ಬಹಳ ದೊಡ್ಡ ಮಟ್ಟದಲ್ಲಿ ಅದಕ್ಕೆ ಎಫೆಕ್ಟ್ ಆಗಿರುವಂತದ್ದು. ನಾವು ಆರಂಭದಲ್ಲಿ ಯುದ್ಧದ ಸನ್ನಿವೇಶದ ಕಾಲದಲ್ಲೂ ಕೂಡ ಡೀಸೆಲ್ನ ಪೂರೈಕೆ ಸರಿಯಾಗಿ ಆಗ್ತಾ ಇರಲಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಅನೇಕ ಬೋಟುಗಳು ಸಮುದ್ರಕ್ಕೆ ಹೋಗೋದನ್ನೇ ನಿಲ್ಲಿಸಿತ್ತು. ಆಳ ಸಮುದ್ರದ ಮೀನುಗಾರಿಕೆಯಲ್ಲಿ ಕೇವಲ 50%, ಮಂಗಳೂರಿನ ಭಾಗದ 50% ಬೋಟುಗಳಷ್ಟೇ ಮೀನುಗಾರಿಕೆಯಲ್ಲಿ ತೊಡಗಿಕೊಂಡಿತ್ತು. ಆದರೆ ಅದಿನ್ನೇನು ಸರಿಯಾಗ್ತಾ ಬರ್ತಾ ಇದೆ. ಡೀಸೆಲ್ ಪೂರೈಕೆ ಆಗ್ತಾ ಇದೆ, ಗ್ಯಾಸ್ ಪೂರೈಕೆ, ಅವರಿಗೆ ಆಹಾರದ ತಯಾರಿಕೆ ಗ್ಯಾಸ್ ಪೂರೈಕೆ ಆಗ್ತಾ ಇದೆ ಅನ್ನುವಂಥ ಹೊತ್ತಿಗೆ ಬಿಸಿಲಿನ ಜಲ ಹೆಚ್ಚಾಗಿದೆ, ತಾಪಮಾನ ತೀವ್ರ ಪ್ರಮಾಣದಲ್ಲಿ ಹೆಚ್ಚಾಗಿದೆ. ಅದರಲ್ಲೂ ಕೂಡ ಆಳ ಸಮುದ್ರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ತಾಪಮಾನ ಏರಿಕೆ ಆಗಿರುವಂಥದ್ದು. ಜಾಗತಿಕ ತಾಪಮಾನದ ಏರಿಕೆಯ ಬಿಸಿ ಆಳ ಸಮುದ್ರಕ್ಕೂ ಕೂಡ ತಟ್ಟಿದೆ. ಇದು ಮೀನುಗಾರಿಕೆಗೂ ಕೂಡ ತಟ್ಟಿರುವಂಥದ್ದು. ನೀವು ನೋಡಬಹುದು, ಮೀನುಗಾರಿಕಾ ಬಂದರಿನಲ್ಲಿ ವಹಿವಾಟುಗಳು ಆಗ್ತಾ ಇದೆ, ಸಹಜ ವಹಿವಾಟುಗಳಾಗ್ತಾ ಇದೆ. ಆದರೆ ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ ಯಾವ ರೀತಿಯ ವಹಿವಾಟುಗಳು ಇರಬೇಕೋ ಆ ವಹಿವಾಟು ಸಂಪೂರ್ಣ ಕುಸಿತಗೊಂಡಿದೆ. ಉದ್ದಕ್ಕೆ ಬೋಟುಗಳನ್ನು ಅಂದ್ರೆ ಕೆಲವೊಂದು ಬೋಟುಗಳಿಗೆ ಅನ್ಲೋಡ್ ಮಾಡ್ಲಿಕ್ಕೋಸ್ಕರ ಬಂದಂಥದ್ದು ಮತ್ತೆ ಅವರು ವಾಪಸ್ ಹೋಗ್ತಾ ಇಲ್ಲ. ಅದರ ಜೊತೆಗೆ ತೀರ ಉದ್ದಕ್ಕೂ ಕೂಡ ಬೋಟುಗಳನ್ನ ಕಟ್ಟಿ ಹಾಕಿದ್ದಾರೆ. ಯಾವ ಮೀನುಗಾರಿಕೆಗೆ ಅವರು ತೆರಳುತ್ತಾ ಇಲ್ಲ. ಯಾಕಂದ್ರೆ ಹೋದ್ರೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಮೀನುಗಳು ಸಿಗ್ತಾ ಇಲ್ಲ. ಆ ಡೀಸೆಲ್ ಅನ್ನ ಲಕ್ಷಾಂತರ ರೂಪಾಯಿ ಡೀಸೆಲ್ ಹಾಕಿ ಕಾರ್ಮಿಕರ ಶ್ರಮವನ್ನು ಬಳಸಿಕೊಂಡು ಅವರ ವೇತನವನ್ನು ಕೊಟ್ಟು ಹೋದಂಥವರಿಗೆ ಬೇಕಾದ ಅಂದ್ರೆ ಅವರು ನಿರೀಕ್ಷಿಸಿದಷ್ಟು ಮೀನುಗಳು ಸಿಗ್ತಾ ಇಲ್ಲ ಅಂತ ಕಾರಣಕ್ಕಾಗಿ ಬೋಟುಗಳನ್ನು ನಿಲ್ಲಿಸಿ ಉದ್ಯಮಕ್ಕೆ ಒಂದು ರೀತಿಯಾದಂತಹ ತಾತ್ಕಾಲಿಕವಾದ ಒಂದು ವಿರಾಮವನ್ನು ಘೋಷಣೆ ಮಾಡಿದ್ದಾರೆ. ಇನ್ನು ಮೇ ತಿಂಗಳು ಮತ್ತೆ ಏನಾದರೂ ತಾಪಮಾನ ಇಳಿಕೆ ಆದರೆ ಮೀನುಗಾರಿಕೆಗೆ ಹೋಗಬಹುದು. ಅದನ್ನು ಹೊರತುಪಡಿಸಿದರೆ ಮೀನುಗಾರಿಕೆ ಬಹುತೇಕ ಒಂದು ರೀತಿಯಾಗಿ ಕಳೆದ ಸುಮಾರು ಒಂದು 10-15 ದಿನಗಳಿಂದ ಮೀನುಗಾರಿಕೆಗೆ ದೊಡ್ಡ ಪರಿಣಾಮ ಬೀರಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತ್ ರಾಜೇಶ್, ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.